52 ರೂಪಾಯಿ, ಇಂದು 110. ಕಚ್ಚಾ ತೈಲ ಅಗ್ಗವಾದ್ರೂ ಜನಸಾಮಾನ್ಯರಿಗೆ ಯಾಕೆ ಈ ಬರೆ? ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಪಾತಾಳಕ್ಕೆ ಕುಸಿದ್ರೂ ನಮ್ಮ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಮಾತ್ರ ಯಾಕೆ ಗಗನದಲ್ಲಿ ಉಳಿದಿದೆ? ಕಚ್ಚಾ ತೈಲದ ರೇಟ್ ಏರಿದ ತಕ್ಷಣ ಪಂಪ್ಗಳಲ್ಲಿ ಬೆಲೆ ಏರಿಸುವ ನಮ್ಮ ತೈಲ ಕಂಪನಿಗಳು ಮತ್ತು ಸರ್ಕಾರ ಜಾಗತಿಕವಾಗಿ ಬೆಲೆ ಇಳಿದಾಗ ಆ ಲಾಭವನ್ನು ಜನಸಾಮಾನ್ಯರಿಗೆ ಯಾಕೆ ಕೊಡ್ತಾ ಇಲ್ಲ? ಇತಿಹಾಸದ ಈ ಅಂಕಿ ಅಂಶಗಳನ್ನು ಒಮ್ಮೆ ಗಮನಿಸಿ, ನಿಮ್ಮ ತಲೆ ತಿರುಗುವುದು ಗ್ಯಾರಂಟಿ. ವರ್ಷ 2008 ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬ್ಯಾರೆಲ್ಗೆ $97 ಇತ್ತು. ಜುಲೈನಲ್ಲಿ ಇದು $147ಗೆ ಏರಿತ್ತು. ಹಾಗಿದ್ದರೂ ಆಗ ಭಾರತದಲ್ಲಿ ಪೆಟ್ರೋಲ್ ಬೆಲೆ ಎಷ್ಟಿತ್ತು ಗೊತ್ತಾ? ಕೇವಲ 51 ರೂಪಾಯಿ, ಡೀಸೆಲ್ 47 ರೂಪಾಯಿ. ವರ್ಷ 2010 ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $79 ಆದಾಗ ದೇಶದಲ್ಲಿ ಪೆಟ್ರೋಲ್ ಬೆಲೆ 52 ರೂಪಾಯಿ, ಡೀಸೆಲ್ ಬೆಲೆ 49 ರೂಪಾಯಿ ಇತ್ತು. ವರ್ಷ 2012 ಕಚ್ಚಾ ತೈಲ $111ಗೆ ಜಿಗಿದಾಗಲೂ ಪೆಟ್ರೋಲ್ ಬೆಲೆ 68 ರೂಪಾಯಿ ಹಾಗೂ ಡೀಸೆಲ್ 65 ರೂಪಾಯಿಗೆ ದಾಟಿರಲಿಲ್ಲ. ಆದರೆ ಇಂದು ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ ಕೇವಲ $70-78 ಆಸುಪಾಸಿನಲ್ಲಿದೆ. ಅಂದರೆ 2010 ಬೆಲೆಗೆ ಸಮಾನವಾಗಿದೆ. ಅಂದು ಬ್ಯಾರೆಲ್ಗೆ $79 ಇದ್ದಾಗ 52 ರೂಪಾಯಿಗೆ ಸಿಗುತ್ತಿದ್ದ ಪೆಟ್ರೋಲ್ ಇಂದು ಅಷ್ಟೇ ಡಾಲರ್ ಬೆಲೆ ಇದ್ದರೂ 110 ರೂಪಾಯಿ ದಾಟಿದೆ. ಎಂದರೆ ಈ ದ್ವಿಗುಣ ಹಣ ಯಾರ ಜೇಬಿಗೆ ಹೋಗ್ತಾ ಇದೆ? ಬನ್ನಿ, ತೈಲ ಕಂಪನಿಗಳು ಮತ್ತು ಸರ್ಕಾರ ಅಡಗಿಸಿಟ್ಟಿರುವ ಅಸಲಿ ಲೆಕ್ಕವನ್ನು ಬಿಚ್ಚಿಡೋಣ. ಒಂದು ಬ್ಯಾರೆಲ್ ಎಂದರೆ 159 ಲೀಟರ್ ಕಚ್ಚಾ ತೈಲ. ಇದರ ಇಂದಿನ ಜಾಗತಿಕ ಬೆಲೆ ಸುಮಾರು 7,300 ರೂಪಾಯಿ. ಈ 159 ಲೀಟರ್ ಕಚ್ಚಾ ತೈಲವನ್ನು ಸಂಸ್ಕರಿಸಿದಾಗ ಏನೆಲ್ಲ ಸಿಗುತ್ತೆ, ಎಷ್ಟೆಲ್ಲ ಸಿಗುತ್ತೆ ಎಂಬ ಲೆಕ್ಕ ನಿಮಗೆ ಗೊತ್ತಾ? 159 ಲೀಟರ್ ಕಚ್ಚಾ ತೈಲವನ್ನು ಸಂಸ್ಕರಿಸಿದಾಗ 70-75 ಲೀಟರ್ ಪೆಟ್ರೋಲ್ ಸಿಗುತ್ತದೆ. ಇದರ ಮೌಲ್ಯ 7,817ರಿಂದ 8,376. ಇದೇ ಕಚ್ಚಾ ತೈಲದ ಸಂಸ್ಕರಣೆ ಮುಂದುವರಿಸಿದಾಗ 45-50 ಲೀಟರ್ ಡೀಸೆಲ್, ಇದರ ಮೌಲ್ಯ 4,480ರಿಂದ 4,978. 159 ಲೀಟರ್ ಕಚ್ಚಾ ತೈಲದಿಂದ 15 ಲೀಟರ್ ವಿಮಾನದ ಇಂಧನ ಸಿಗುತ್ತದೆ. ಇದರ ಮೌಲ್ಯ 1,650. ಇಲ್ಲಿಗೆ ಮುಗಿಯಲಿಲ್ಲ. ಅದೇ ಕಚ್ಚಾ ತೈಲದಿಂದ 5ರಿಂದ 7 ಲೀಟರ್ LPG ತೆಗೆಯಲಾಗುತ್ತದೆ. ಅದರ ಮೌಲ್ಯ 325ರಿಂದ 490. ಕೊನೆಯಲ್ಲಿ ಡಾಮರ್, ಜಲ್ಲಿಯಂತಹ ನಾಫ್ತಾ ಮತ್ತು ಇತರ ಉತ್ಪನ್ನಗಳು ಬರುತ್ತವೆ. ಇದರ ಮೌಲ್ಯ ಸುಮಾರು 1,500ರಿಂದ 1,700. ಇಷ್ಟು ಮೊತ್ತದ ಈ ಎಲ್ಲ ಉತ್ಪನ್ನಗಳ ತಯಾರಿಕೆಗೆ ತಗಲುವ ರಿಫೈನರಿ ನಿರ್ವಹಣಾ ವೆಚ್ಚ ಕೇವಲ 670ರಿಂದ 1,100 ರೂಪಾಯಿ ಮಾತ್ರ. ಅಂದರೆ ತೈಲ ಕಂಪನಿಗಳು ಕೇವಲ 7,300 ರೂಪಾಯಿಗೆ ಕೊಂಡುಕೊಳ್ಳುವ ಒಂದು ಬ್ಯಾರೆಲ್ ಕಚ್ಚಾ ತೈಲದಿಂದ ತಯಾರಾಗುವ ಒಟ್ಟು ಉತ್ಪನ್ನಗಳ ಮೌಲ್ಯ ಬರೋಬ್ಬರಿ 17,000 ರೂಪಾಯಿ. ಸಂಪೂರ್ಣವಾಗಿ ಲೆಕ್ಕ ಹಾಕಿದ್ರೆ ತೈಲ ಕಂಪನಿಗಳ ಒಟ್ಟು ವೆಚ್ಚ 7,400 ರೂಪಾಯಿ ದಾಟಲ್ಲ. ಆದ್ರೆ ಮಾರುಕಟ್ಟೆಯಲ್ಲಿ ಸಿಗುವ ಒಟ್ಟು ಮೌಲ್ಯ 17,000 ರೂಪಾಯಿಗಳು. ಈ ನಡುವೆ ಇರುವ 8,000 ರೂಪಾಯಿಗಳ ಬೃಹತ್ ವ್ಯತ್ಯಾಸ ಎಲ್ಲಿ ಹೋಗ್ತಾ ಇದೆ? ಇದು ಸರ್ಕಾರಗಳು ಮತ್ತು ಡೀಲರ್ಗಳು ಸದ್ದಿಲ್ಲದೆ ಲೂಟಿ ಹೊಡೆಯುತ್ತಿರುವ ಜನರ ರಕ್ತದಾನ. ಹೌದು ವೀಕ್ಷಕರೇ, ಈ 8,000 ರೂಪಾಯಿಗಳ ವ್ಯತ್ಯಾಸದಲ್ಲಿ ಅಡಗಿರುವುದೇ ಈ ಕೇಂದ್ರ ಸರ್ಕಾರದ ಅಬಕಾರಿ ಸುಂಕದ ಕೆಡ್ಡ. 2014 ನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಪಾತಾಳಕ್ಕೆ ಇಳಿಯುತ್ತಾ ಬಂತು. ಆದ್ರೆ ಅದರ ಲಾಭವನ್ನು ಗ್ರಾಹಕರಿಗೆ ನೀಡುವ ಬದಲು ಕೇಂದ್ರ ಸರ್ಕಾರ ತಾನೇ ನುಂಗಿ ನೀರು ಕುಡಿಯಿತು. 2014ರಿಂದ 2016 ನಡುವೆ ಕೇವಲ 2 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು 9 ಬಾರಿ ಹೆಚ್ಚಿಸಿತು. 2013ರಲ್ಲಿ UPA ಸರ್ಕಾರವಿದ್ದಾಗ ಇಂಧನದ ಮೇಲಿನ ಅಬಕಾರಿ ಸುಂಕ ಕೇವಲ 10% ಇತ್ತು. ಆದರೆ ಕೇಂದ್ರ ಸರ್ಕಾರ ಅದನ್ನು ಸರಾಸರಿ 32%ಕ್ಕೆ ಹೆಚ್ಚಿಸಿ ಜನಸಾಮಾನ್ಯರ ಕಿಸೆಗೆ ಕತ್ತರಿ ಹಾಕಿತು.
ಅಂದರೆ ನೀವು ಕೊಡುವ ಪ್ರತಿ 100 ರೂಪಾಯಿಯಲ್ಲಿ 32 ರೂಪಾಯಿ ನೇರವಾಗಿ ಸರ್ಕಾರದ ಖಜಾನೆಗೆ ಲೂಟಿಯ ರೂಪದಲ್ಲಿ ಹೋಗ್ತಿತ್ತು. ಇತ್ತೀಚೆಗೆ ಕಣ್ಣೊರೆಸಲು ತಲಾ 10 ರೂಪಾಯಿ ಸುಂಕ ಕಡಿಮೆ ಮಾಡಿದರೂ ಇಂದಿಗೂ ಪೆಟ್ರೋಲ್ ಬೆಲೆ 110ರಲ್ಲಿಯೇ ಇದೆ. ಅಂದರೆ ನೀವು ಖರೀದಿಸಿರುವ ಪ್ರತಿ ಲೀಟರ್ ಇಂಧನದ ಅರ್ಧದಷ್ಟು ಭಾಗ ಕೇವಲ ತೆರಿಗೆಯಾಗಿದೆ. ಇದು ಹಗಲು ದರೋಡೆಯಲ್ಲದೆ ಮತ್ತೇನು? ಇಷ್ಟೇ ಅಲ್ಲ, ಇಲ್ಲಿ ಮತ್ತೊಂದು ದೊಡ್ಡ ದಗ ಇದೆ. ಉಕ್ರೇನ್ ರಷ್ಯಾ ಯುದ್ಧದ ಸಮಯದಲ್ಲಿ ರಷ್ಯಾ ಮತ್ತು ಇರಾನ್ ದೇಶಗಳು ಭಾರತಕ್ಕೆ ಅತ್ಯಂತ ರಿಯಾಯಿತಿ ದರದಲ್ಲಿ ಅಗ್ಗವಾಗಿ ಕಚ್ಚಾ ತೈಲವನ್ನು ಪೂರೈಕೆ ಮಾಡಿದವು. ಆದರೆ ONGC ಆಯಿಲ್ ಇಂಡಿಯಾ ಹಾಗೂ ಅಂಬಾನಿಯ ರಿಲಯನ್ಸ್ ಇಂಡಸ್ಟ್ರೀಸ್ ನಂತಹ ದೇಶೀಯ ಉತ್ಪಾದಕರು ಆ ಅಗ್ಗದ ತೈಲ ಲಾಭವನ್ನು ದೇಶದ ಜನರಿಗೆ ವರ್ಗಾಯಿಸಲೇ ಇಲ್ಲ. ಬದಲಾಗಿ ತಮ್ಮ ಲಾಭದ ಖಜಾನೆಯನ್ನು ತುಂಬಿಸಿಕೊಂಡರು. ದುರಂತವೆಂದರೆ ಬಡವರ ಪರ ಎಂದು ಹೇಳಿಕೊಳ್ಳುವ ಕೇಂದ್ರ ಸರ್ಕಾರ ಈ ಖಾಸಗಿ ಕಂಪನಿಗಳ ದರೋಡೆಗೆ ಸಂಪೂರ್ಣ ಬೆಂಬಲವಾಗಿ ನಿಂತಿತ್ತು. ಪೆಟ್ರೋಲ್ ಬೆಲೆ ಏರಿಕೆ ಅಂದ್ರೆ ಕೇವಲ ಗಾಡಿ ಓಡಿಸುವವರಿಗೆ ಮಾತ್ರ ಹೊರೆ ಅಂದುಕೊಂಡರೆ ನಿಮ್ಮ ಭ್ರಮೆ. ಡೀಸೆಲ್ ಬೆಲೆ ಏರಿಕೆಯಾದಾಗ ಸರಕು ಸಾಗಣೆ ವೆಚ್ಚ ಹೆಚ್ಚುತ್ತದೆ. ತರಕಾರಿ, ಬೇಳೆಕಾಳು, ಹಾಲು, ದಿನಸಿ ಸೇರಿದಂತೆ ಪ್ರತಿಯೊಂದು ಅತ್ಯಗತ್ಯ ವಸ್ತುವಿನ ಬೆಲೆ ಗಗನಕ್ಕೇರುತ್ತದೆ. ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ಕೃಷಿ ವೆಚ್ಚ ಹೆಚ್ಚಾಗಿ ಇವತ್ತು ರೈತ ಕಣ್ಣೀರು ಹಾಕುತ್ತಿದ್ದಾನೆ. ಟ್ರಕ್ ಮಾಲೀಕರು ಬೀದಿಗೆ ಬೀಳುತ್ತಿದ್ದಾರೆ. ಅಂತಿಮವಾಗಿ ಈ ಇಂಧನ ಲೂಟಿಯ ನೇರ ಪೆಟ್ಟು ಬೀಳುತ್ತಿರುವುದು ನಿಮ್ಮ ಮತ್ತು ನಮ್ಮ ಅಡುಗೆ ಮನೆಯ ಬಜೆಟ್ ಮೇಲೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಅಗ್ಗವಾಗಿದ್ದರೂ ಸರ್ಕಾರ ಮತ್ತು ಕಾರ್ಪೊರೇಟ್ ಕಂಪನಿಗಳ ಜಂಟಿ ಲೂಟಿಯಿಂದಾಗಿ ಭಾರತೀಯರು ಇವತ್ತು ಭೀಕರ ಬೆಲೆ ಏರಿಕೆಯ ನರಕ ಅನುಭವಿಸುತ್ತಿದ್ದಾರೆ. ನಿಮಗೇನಿಸುತ್ತೆ? ಅಂದು 52 ರೂಪಾಯಿಗೆ ಸಿಗುತ್ತಿದ್ದ ಪೆಟ್ರೋಲ್ ಇಂದು 110 ರೂಪಾಯಿ ಆಗಿರುವುದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.